ಜಯಿ ಜಯಿ. ಮಾವ, ಆ ಅತ್ತೆ ಇಲ್ಲ. ಯಾಕೆ ಮಾವ? ಅತ್ತೆ ಇಲ್ವೇನಮ್ಮ? ನಾನು ಇದಳೆ ಅನ್ಕೊಂಡು ಜಯಿ ಜಯಿ ಅಂತ ಕರೆದೆ. ಎಲ್ಗೋಗವಳೆ? ಅದೇ ಮಾವ, ಮಾಯಿನ ಕರ್ಕೊಂಬತ್ತೀನಿ ಅಂತೇಳಿ ಮಾಯಾರೂರ್ಗೆ ಹೋಗೈತೆ ಅತ್ತೆ. ಇನ್ನೂ ಬಂದಿಲ್ಲ, ಬೆಳಗ್ಗೆ ಹೋಗಿರೋದು. ಯಾವಾಗ ಬರುತ್ತೋ ಗೊತ್ತಿಲ್ಲ. ಹೌದಾ? ಅಲ್ಲ, ಮಾಯಾ ಗಂಡನ ಮನೆಗೆ ಹೋಗಿ ಇನ್ನೂ ಒಂದು ವಾರನೂ ಆಗಿಲ್ಲ, ಅಲ್ಲೇ ಕರ್ಕೊಂಬತ್ತೀನಿ ಅಂತ ಹೋದ್ಲಾ? ಯಾಕೆ, ಏನಾಯ್ತು? ಏನಾಯ್ತೋ ಏನೋ ಗೊತ್ತಿಲ್ಲ ಮಾವ, ಒಟ್ನಲ್ಲಿ ಕರ್ಕೊಂಬತ್ತೀನಿ ಅಂತ ಹೋಗವ್ರೆ ಅತ್ತೆ. ಹೌದಾ? ಅಲ್ಲ, ಗಂಡನ ಮನೆಗೆ ಹೋಗಿ ಒಂದು ವಾರನಾದ್ರೂ ಬೇಡವಾ? ಹೋಗಿ ಕರ್ಕೊಂಬತ್ತೀನಿ ಅಂತ ಹೋದ್ರೆ ಏನರ್ಥ? ನಿಮ್ಮ ಅತ್ತೆಗೇನು ಬುದ್ಧಿಗಿದೆಯೋ ಐತೋ ಇಲ್ವೋ ಗೊತ್ತಿಲ್ಲಮ್ಮ. ಏನೋ ಮಾವ, ಏನು ಹೇಳಲ್ಲ ನನ್ನ ಹತ್ರ. ಒಟ್ನಲ್ಲಿ ಮಾಯಿನ ಹೋಗಿ ಕರ್ಕೊಂಬತ್ತೀನಿ ಅಂತ ಹೇಳಿದ್ರು ಅಷ್ಟೇನೆ, ನೀವು ಹೊಸ ಹೊಡ್ಕೊಂಡು ಹೋದಾಗ. ಹೌದಾ? ಸರಿ, ಯಾವಾಗ ಬರ್ತಾಳೋ ಏನೋ. ಏನು ಇವತ್ತೇ ಬರ್ತಾಳೋ, ಏನು ನಾಳೆಗೆ ಬರ್ತಾಳೋ? ಅಪ್ಪ ಅಪ್ಪ. ಮಗಳೇ ಮಾಯಾ, ಚೆನ್ನಾಗಿದೀಯಾ? ನಿನ್ನ ಗಂಡನ ಮನೆ ಚೆನ್ನಾಗೈತಾ? ಕಿತ್ತೋದನ್ ಮಗನ ಮನೆ ಹೆಂಗಿದ್ರೆ ಏನಂತೆ ಬಿಡಪ್ಪ. ನಾನು ಹೋಗಿದ್ದೇನೆ, ನಾನು ಪರ್ಮನೆಂಟ್ ಆಗಿ ಇರಕ್ಕೆ ಹೋಗಿದ್ನ. ಏನು ಹೇಳ್ತಾ ಇದೆಯಮ್ಮ ನೀನು? ಅಂದರೆ ಪರ್ಮನೆಂಟಾಗಿ ಇರಕ್ಕೆ ಹೋಗಿರ್ಲಿಲ್ವಾ? ಮತ್ತಿನ್ನೇನಕ್ಕೆ ಹೋಗಿದ್ದೆ? ನಾನು ಹೋಗ್ತೀನಿ ಅಂತ ಹೋದೆ, ಮತ್ತೆ ನಿನ್ನ ಗಂಡ ಅತ್ತೆ ಜೊತೆಗೆ. ಈಗ ನೋಡಿದ್ರೆ ನಿಮ್ಮ ಅಮ್ಮ ನೋಡಿದ್ರೆ ನಿನ್ನ ಅಲ್ಲಿ 4 ದಿವಸಕ್ಕೆ ವಾಪಸ್ ಕರ್ಕೊಂಬಂದವಳೆ. ಏನಿದೆಲ್ಲ ನಾಟಕ? ಏನೇ ಜಯಿ, ಏನು ನಡೀತಾ ಇದೆ ಈ ಮನೆಗೆ? ಇಷ್ಟು ದಿನ ಆಡಿದ್ದು ನಾಟಕ, ಇದು ನಿಜ. ಗೊತ್ತಾಯ್ತಾ? ನಿಮಗೇನು ಗೊತ್ತು? ಕಷ್ಟ ಸುಖ ಅಂದ್ರೆ ಏನು, ಮಗಳು ಸುಖವಾಗಿದ್ದಾಳ ಅಂತ ಮದುವೆ ಆಗಿ ಹೆಂಗಿರ್ಬೇಕು ಏನು ಎತ್ತ ಅಂತನ ನಿನಗೇನು ಅರ್ಥ ಆಗುತ್ತೆ ಅಂತ ನನ್ನ ಮಗನ್ನ ಕಟ್ಕೊಂಡು ನನ್ನ ಮಗಳು ಅಲ್ಲಿ ಅವನ ಜೊತೆಗೆ ಬಾಳ್ಗೆ ಮಾಡ್ಬೇಕು. ಅದು ಬಾಡ್ಗೆ ಮನೆ, ಕಿತ್ತೋಗಿರೋ ಹಳೆಯ ಮನೆ. ಅಂತದ್ರಾಗೆ ನಮ್ಮ ಮಾಯ ಮಹಾರಾಣಿ ತರ ಇದ್ದವಳು ಅವನ ಜೊತೆಗೆ ಅಲ್ಲಿರಕ್ಕಾಗತ್ತ? ಅದಕ್ಕೇನೆ ಉಪಾಯ ಮಾಡಿ ಕರ್ಕೊಂಬಂದೆ. ಅಯ್ಯೋ ಜಯಿ, ಯಾಕೆ ಹಿಂಗೆ ಮಾಡಿದೆ? ತಪ್ಪು ತಾನೇ? ಗಂಡ ಹೆಂಡ್ತಿನ ಯಾಕೆ ದೂರ ಮಾಡ್ತಾ ಇದ್ಯಾ? ಮತ್ತೆ ಕಳಿಸ್ತೀಯೋ ಇಲ್ವೋ ಮಗಳನ್ನ ಗಂಡನ ಮನೆಗೆ? ಅಪ್ಪ, ನಾನು ಆ ಕೋತಿ ಅಂತವನ ಹತ್ರ ನಾನು ಸಂಸಾರ ಮಾಡ್ಬೇಕಾ? ಏನ್ ಹೇಳ್ತಾ ಇದ್ಯಾ ನೀನು? ನನಗೆ ಅವನಂದ್ರೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಮತ್ತೆ ಯಾಕಮ್ಮ ಮದುವೆ ಆಗಿದ್ದೆ? ಹೇಳು, ಯಾಕೆ ಮದುವೆ ಆಗಿದ್ದೆ? ಮೊದಲೇನೆ ಅವ್ನು ಕೋತಿ ಮೂತಿ ಅಂತನ ಗೊತ್ತಿರ್ಲಿಲ್ವಾ ನಿನಗೆ? ಏನು, ಅಥವಾ ನೀನೇನು ಕುರುಡಿ ಆಗಿದ್ದ ಕಾಣದೇ ಇರೋದಕ್ಕೆ? ಒಪ್ಪಿತಾನೆ ಮದುವೆ ಆಗಿದ್ದು ನೀನು ಅವನು. ಈಗ ನೋಡಿದ್ರೆ ಅಂಥವನ ಜೊತೆಗೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಯಾಕೆ ಮದುವೆ ಆದಂದ್ರೆ ಅವನು ಶ್ರೀಮಂತ, ಅಮೆರಿಕದಾಗ ಇದ್ದಾನೆ ಅಂತನ ಮದುವೆ ಮಾಡಿಕೊಟ್ಟಿದ್ದು ಅಷ್ಟೇನೆ. ಆದ್ರೆ ನನ್ನ ಮಗ ಹೇಳಿದ್ದೆಲ್ಲ ಸುಳ್ಳು ಮೋಸ ಅಂತ ಗೊತ್ತಾದ್ಮೇಲೂ ಅವನ ಜೊತೆ ಯಾರು ಸಂಸಾರ ಮಾಡ್ತಾರೆ? ಹಿಂಗೇನು ಅರ್ಥ ಆಗಲ್ವೇ? ನಡಿ ಸುಮ್ಮನೆ. ಲೇ ಜಯಿ, ಅತಿ ಆಸೆ ಒಳ್ಳೇದಲ್ಲ. ಅದಕ್ಕೆ ಮತ್ತೀಗ ಹೇಳೋದು, ಹಿಂದೆ ಮುಂದೆ ಯೋಚನೆ ಮಾಡಿ ಮಗಳನ್ನ ಕೊಡಬೇಕು. ಅಮೇರಿಕಾ ಆಫ್ರಿಕಾ ಅಂತನ ನೀನು ಅಮೇರಿಕಕ್ಕೆ ಹಾರಾಡಿದ್ರೆ ಅಷ್ಟೇನೆ ಇಂಥವರೇ ಸಿಗೋದು. ಈಗ ಹೆಂಗೋ ಮದುವೆ ಆಗಿದ್ದು ಆಗೋಯ್ತು, ಗಂಡನ ಜೊತೆ ಇರಬೇಕಾಗಿತ್ತು ತಾನೆ, ಮತ್ತೆ ಯಾಕೆ ಕರ್ಕೊಂಬಂದೆ? ಅಪ್ಪ, ನಾನು ಅವನ ಜೊತೆ ಇರಲ್ಲ. ಅವನಿಗೆ ಡೈವರ್ಸ್ ಕೊಟ್ಟು ನಾನು ಬೇರೆ ಹುಡುಗನ ಮದುವೆ ಆಗ್ತೀನಿ. ಸುಮ್ಮನೆ ಇರು. ನೀನ್ ಯಾಕೆ ನಾನು ಈ ಮನೆಗೆ ಬರಬಾರ್ದಾ? ನಿಮ್ಗೆ ಮಗಳ ಮೇಲೆ ಪ್ರೀತಿನೇ ಇಲ್ಲ ಬಿಡು. ನಿಮ್ಮ ಅಪ್ಪಗೆ ಮನೆ ಬಗ್ಗೆ ಜವಾಬ್ದಾರಿನೇ ಇಲ್ಲ, ಇನ್ನ ಮಕ್ಳ ಬಗ್ಗೆ ಏನ್ ಪ್ರೀತಿ ಗೀತಿ ಎಲ್ಲ ಎಲ್ಲಿರುತ್ತೆ? ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ನಡಿ. ಆಯಿತು, ಹೋಗ್ಲಿ ಬಿಡ್ರಿ, ಏನಾದರೂ ಮಾಡ್ಕೊಳ್ರಿ. ಅದು ಸರಿ, ಆವತ್ತು ಮತ್ತೆ ಗಂಡನ ಜೊತೆ ಹೋಗೋ ಥರ ನಾಟಕ ಮಾಡ್ಕೊಂಡು ಹೋದಲ್ಲಮ್ಮ. ಈಗ ಅವನು ಹೆಂಗೆ ಕಳಿಸ್ಬಿಟ್ಟ ನಿನ್ನ? ನೀನು ಬಂದರೆ ಹೋಗಿ ಕರ್ಕೊಂಡು ಹೋಗೋದು, ನಾವು ಹೋಗೋದು, ಮನೆ ಬಿಟ್ಟು ಹೋಗೋದು ಅಂತ ನಿಮ್ಮ ಅತ್ತೆ ಬೇರೆ ಹೇಳ್ತಿದ್ರು. ಹಂಗಿದ್ಮೇಲೆ ನಿನ್ನ 4 ದಿವಸಕ್ಕೆ ವಾಪಸ್ ಹೆಂಗೆ ಕಳಿಸಿದ್ರು ಅವರು? ಹೆಂಗೆ ಅಂದ್ರೆ ನಾನು ಐಡಿಯಾ ಮಾಡಿ ಅವರೇನೆ ಮಾಯಿನ ಕಳಿಸ್ಕೊಡಂಗ್ ಮಾಡಿದೆ. ಏನೇ ಮಾಡಿದೆ ಅಂತಂದ ಐಡಿಯಾನ? ಏನೂ ಇಲ್ಲ, ಅವ್ರ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗೈತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಬೇಗ ಅವ್ರ ಅಪ್ಪಯ್ಯ ಮಗಳು ನೋಡ್ಬೇಕು ಅಂತ ಅಂಬಲಿಸ್ತೈತೆ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಬಂದೆ. ಏನು, ಹಾರ್ಟ್ ಅಟ್ಯಾಕಾ? ನನಗ? ಅಯ್ಯೋ ದೇವ್ರಿ, ನಾನು ಗುಂಟು ಕಲಿತಂಗಿದ್ದೀನಲ್ಲೇ. ಎದ್ದಾಗಿ ನಾನು ಸ್ಕೂಲ್ನ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಈಗ ತಾನೇ ಮನೆಗೆ ಬಂದಿದ್ದೀನಿ. ನನ್ನ ಹಾರ್ಟ್ ಅಟ್ಯಾಕ್ ಆಗೈತೆ ನೋಡಬೇಕು ಅಂತ ನಾ ಸುಳ್ಳು ಹೇಳಿ ಕರ್ಕೊಂಬಂದ. ಏನೇ ಜಯಿ, ಹಿಂಗೆ ಕೇಳಿದೆ? ಇನ್ನೇನು ನಿಜ ಹೇಳ್ಬೇಕಾಗಿತ್ತಾ? ನನ್ನ ಮಗಳಿಗೆ ಇವನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ನಾನು ನಿಜ ಹೇಳ್ಬೇಕಾಗಿತ್ತಾ? ಹೇಳಿದ್ರೆ ಕಳಿಸ್ತಿದ್ಲ ಅವಳು? ಅವನು ಕಳಿಸ್ತಿದ್ನ? ಅದಕ್ಕೇನೆ ಈ ತರ ಸುಳ್ಳು ಹೇಳಿ ಕರ್ಕೊಂಬಂದಿರೋದು. ಅಯ್ಯೋ ದೇವ್ರೆ, ಅಲ್ಲ ನಿಮ್ಮ ಮಗಳನ್ನ ಕರ್ಕೊಂಬರಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಮಾಡಿಸಿದ್ಯಲ್ಲೇ? ಅವ್ರೇನಾನ ಇವಾಗ ಬಂದು ಕೇಳಿದ್ರೆ ಏನು ಹೇಳ್ತೀಯ? ಯಾಕೆ ಬರ್ತಾರೆ ಹೇಳು? ಬರಂಗೇ ಇಲ್ಲ. ಬಂದ್ರು ಹೋಗ್ತಾ ಇರ್ಬೇಕು ಅಷ್ಟೇನೆ. ಅವ್ರನ್ನ ಮನೆ ಬಿಟ್ಟು ಕಳಿಸ್ಬೇಕಾಗಿತ್ತು. ಅದಕ್ಕೆ ಸುಳ್ಳು ಹೇಳಿ ಅವತ್ತು ನನ್ನ ಮಗಳನು ಬತ್ತಾಳ ನಿಮ್ ಜೊತೆಗೆ ಅಂತ ಹೇಳಿ ಸುಳ್ಳು ಹೇಳಿ ಕಳಿಸ್ದೆ. ಇವತ್ತು ನೀನುಗೆ ಹಾರ್ಟ್ ಅಟ್ಯಾಕ್ ಆಗೈತೆ, ಎದೆ ನೋವು ಬಂದೈತೆ ಅಂತ ಹೇಳಿ ಕರ್ಕೊಂಬಂದೆ ಅಷ್ಟೇನೆ. ಹೆಂಗೆ? ಅಯ್ಯೋ 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 ಅಯ್ಯೋ, ಲೇ ಜಯಿ, ನನಗೇನೆ ಎದೆ ನೋವು ಅಂತ ಹೇಳಿದೇನೆ. ನೋಡೀಗ ಏನಾದರೂ ನಿಜವಾಗ್ಲೂ ಹಂಗಾದ್ರೆ ಏನು ಗತಿ?
ಸುಳ್ಳು ಹೇಳ್ಬಾರ್ದಂತೆ, ಹೇಳಿದ್ರೆ ಹಂಗೆ ಆಗ್ಬಿಡ್ತಂತೆ. ಚೆನ್ನಾಗಿಲ್ಲ ಅಂತ ನಾ ಹೇಳಕ್ಕೆ ಹೋಗ್ಬಾರ್ದು. ಹೋಗಿ ಹೋಗಿ ನನ್ನ ಮೇಲೆ ಹೇಳಿದ್ಯಲ್ಲ, ನಿನಗೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ನಿನ್ ತಲೆಗೆ ಬುದ್ಧಿಲ್ಲ ಅಂತ ಹೇಳೋದು. ಅಲ್ಲ ನಾನೇನೆ ಮಗಳನ್ನ ಕರ್ಕೊಂಬರಕ್ ಹೋಗಿ ನನಗೆ ಚೆನ್ನಾಗಿಲ್ಲ ಕಳ್ಸ್ಕೊಡ್ರಿ ಅಂದ್ರೆ ನಾನೇ ಅಲ್ಲಿ ಎದುರು ನಿಂತಿರ್ತೀನಿ. ಗುಂಟ್ಕಲ್ ಇದ್ದಂಗೆ ಇದೆಯಲ್ಲ ಜಯಿ, ನಿನಗೇನು ಬಂದೈತೆ ದೊಡ್ಡ ರೋಗ ಅಂತ ನಾ ಕೇಳ್ತಾಳೆ ಮುದುಕಿ. ಅವಾಗೆ ನಾನೇನು ಹೇಳ್ಬೇಕಾಗಿತ್ತು? ನಿನಗೇನು ಬುದ್ಧಿದೆ ಐತೋ ಇಲ್ವೋ? ನಡಿ ಸುಮ್ಮನೆ. ಆಯ್ತಾಯ್ತು, ಒಟ್ಟಿನಲ್ಲಿ ನನ್ನ ಹಾರ್ಟ್ ಅಟ್ಯಾಕ್ ಮಾಡಿಸಿ ನೀನು ನಿನ್ನ ಮಗಳು ಬಚಾವಾದಿ. ಆದರೆ ಈಗ ಮಗಳನ್ನ ಕರ್ಕೊಂಬಂದಿದ್ಯಾ. ಇನ್ನೊಂದು 2 ದಿವಸ ನಾಳೆ ನಾಡಿದ್ದು ಕಳಿಸ್ಲಿಲ್ಲ ಅಂದರೆ ಮತ್ತೆ ಬರ್ತಾರೆ ಅವರು, ಆ ಜುಂಜಾನು ಆ ಮುದ್ರಂಗಜ್ಜಿನು. ಅವಾಗ ಏನು ಮಾಡ್ತೀರಾ? ಕಳಿಸ್ಲೇಬೇಕು ತಿರ್ಗಾನ. ಅಲ್ಲ ಕರ್ಕೊಂಬಂದಿರೋಳಗೆ ಮನೇಲಿ ಇಟ್ಕೊಳ್ಳೋದು ಗೊತ್ತಾಗಲ್ವಾ? ಯಾಕೆ ಕಳ್ಸೋಣ? ಕಳ್ಸೋದೇ ಇಲ್ಲ. ನನ್ನ ಮಗಳಿಗೆ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಮಾಡ್ತೀನಿ. ಅವರು ಇಲ್ಲಿಗೆ ಬರೋವಷ್ಟರಲ್ಲಿ ಒಂದು ಹುಡುಗನ ಕರ್ಕೊಂಬಂದು ನನ್ನ ಮಗಳನ್ನು ಆ ಹುಡುಗನನ್ನು ಪರಿಚಯ ಮಾಡಿ ಅವರಿಬ್ರಿಗೂ ಮದ್ವೆ ಫಿಕ್ಸ್ ಮಾಡಿ ಇಬ್ರು ಹನಿಮೂನಿಗೆ ಕಳಿಸ್ತೀನಿ. ಅವಾಗ ಏನ್ ಮಾಡ್ಕೊಂತಾರ ಅವರು? ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ಸದ್ಯಕ್ಕೆ ಎಲ್ಲಾದ್ರೂ ಕಳಿಸ್ತೀನಿ, ಯಾವ್ದಾದ್ರೂ ಊರಿಗೆ. ನೀನು ಅಷ್ಟೇನೆ ಹೋಗು. ಅಪ್ಪ ಮಗಳು ಇಬ್ರು ಹಾಸ್ಪಿಟ್ಲಾಗಿದ್ದಾರೆ ಬೆಂಗಳೂರಲ್ಲಿ, ಹುಷಾರಿಲ್ದೇ ಇರೋದಕ್ಕೆ ಅಂತನ ಸುಳ್ಳು ಹೇಳ್ತೀನಿ. ಅವಾಗ ಅವ್ರು ನಂಬ್ಕೊಂಡು ವಾಪಸ್ ಹೋಗ್ತಾರೆ. ಅದೇ ಟೈಮಲ್ಲಿ ಒಬ್ಬೊಳ್ಳೆ ಹುಡುಗನ್ನ, ಶ್ರೀಮಂತರ ಮನೆ ಹುಡುಗನ್ನ ನೋಡ್ಕೊಂಡು ನನ್ನ ಮಾಯನ್ಗೆ ಮದುವೆ ಮಾಡಿ ಹನಿಮೂನಿಗೆ ಕಳಿಸ್ಬಿಟ್ರೆ ಮುಗ್ದೋಯ್ತು ಕತೆ. ಏನೇ ನಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಇಲ್ಲ, ನಾನು ಹೋಗಲ್ಲ ಅದಕ್ಕೆಲ್ಲನ. ಹೋಗಲ್ಲ? ಹೋಗ್ಲೇಬೇಕು. ಮಗಳು ಭವಿಷ್ಯ ಮುಖ್ಯನೋ ನಿನಗೆ ನಿನ್ನ ಆಟ ಮುಖ್ಯನೋ? ಮಗಳಿಗೋಸ್ಕರ ನೀನು ಇಷ್ಟು ಮಾಡೋಕ್ಕಾಗಲ್ವಾ? ನಾನು ಇಷ್ಟೆಲ್ಲ ರಿಸ್ಕ್ ತಗೊಂತಾ ಇದ್ದೀನಿ. ನಾನು ಹೇಳಿದ ಕೆಲಸ ಮಾಡು ಅಷ್ಟೇನೆ. ನಾನು ಒಂದು ಊರ ಹುಡುಕಿಟ್ಟಿದ್ದೀನಿ, ನಮ್ಮ ಅಕ್ಕರೂರು. ಅವ್ರ ಊರಿಗೆ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡು. ನೀನು ಮಾಯ ಇಬ್ರು ಅಲ್ಲೇ ಇರ್ರಿ, ಬರಕ್ಕೆ ಹೋಗ್ಬೇಡ್ರಿ. ನಾ ಹೇಳತಕ್ಕನ ಅತ್ತೆ ಹಾಸ್ಪಿಟ್ಲಿಗೆ ನಾವೇ ಹೋಗ್ತೀವಿ, ನಾವು ನೋಡ್ಕೊಂಬತ್ತೀವಿ. ಯಾವ ಹಾಸ್ಪಿಟ್ಲು ಅಂತನ ಕೇಳಿದ್ರೆ ಏನ್ ಹೇಳ್ತೀರಾ? ಹೇಳ್ತೀನಿ, ಆದ್ರೆ ಅಲ್ಲಿ ಒಬ್ಬರಿಗಿನ ಜಾಸ್ತಿ ಯಾರು ಹೋಗಂಗೆ ಇಲ್ಲ. ಅದಕ್ಕೆ ನಾನು ಹೋಗಿಲ್ಲ. ನನ್ನ ಮಗಳೇ ಅಲ್ಲಿ ನೋಡ್ಕೊಂತ ಇದ್ದಾಳೆ. ಮಗಳು ಅಂದ್ರೆ ಅಪ್ಪನಿಗೆ ತುಂಬಾ ಪ್ರೀತಿ ಅಲ್ವಾ? ಮಾಯನೇ ಇರ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇ ವಾಪಸ್ ಬಂದೀನಿ. ನೀವು ಹೋಗಲ್ಲಿ ಏನ್ ಪ್ರಯತ್ನ? ಅಲ್ಲಿ ಹೋಗಿ ಸೆಕ್ಯೂರಿಟಿ ಹತ್ರ ಬೈಸ್ಕೊಂಡ್ ಬರ್ಬೇಕಾಗತ್ತೆ. ಹೋಗ್ಬೇಡ್ರಿ, ಮನೆಗೆ ಬಂದ್ಮೇಲೆ ನೋಡಿವ್ರಂತೆ ಅಂತ ನಾ ಹೇಳ್ತೀನಿ ಕಣೆ ಹರಿತಾ. ನನ್ನೇನು ಅಷ್ಟು ದಡ್ಡಿ ಮಾಡ್ಕೊಬಿಟ್ಟ? ದೇವ್ರೆ, ಲೇ ಜಯಿ, ಇಷ್ಟು ಸುಳ್ಳು ಹೇಳದ ಯಾವಾಗಿಂದ ಕಲ್ತ್ಕೊಂಡೆ ನೀನು? ಬರೀ ಸುಳ್ಳು ಬಾಯಿ ಬಿಟ್ರೆ. ಯಾವಾಗ ನಾನು ನಿನ್ನ ಮದ್ವೆ ಆದ್ನೋ ಆವಾಗ್ಲೇನೆ ಶುರುವಾಯ್ತು ನನಗೂ ಸುಳ್ಳು ಹೇಳಕ್ ಕಾಯಿಲೆ. ನೀನು ಹಂಗೆ ತಾನೆ ನನ್ನ ಮದ್ವೆ ಆಗಿದ್ದು? ಸಾಫ್ಟ್ವೇರ್ ಇಂಜಿನಿಯರ್ ನಾನು ಅಂತ ಹೇಳಿ ಹೋಗಲ್ಲಿ ಗ್ಯಾರೇಜ್ನಾಗ ಕೆಲಸ ಮಾಡ್ತಿದ್ದಲ್ಲ ಬೆಂಗಳೂರಾಗೆ. ಅಯ್ಯೋ, ಅದನ್ನ ಯಾಕೆ ಆಗ್ಲಾಗ್ಲ ಹೇಳ್ತೀಯ? ಇಷ್ಟು ವರ್ಷ ಆಯಿತು, ಮಕ್ಕಳು ಇಬ್ಬರು ಮದುವೆ ಆಗಿದ್ದಾರೆ, ಮೊಮ್ಮಕ್ಕಳು ಕಾಣೋ ವಯಸ್ಸಿನಾಗೆ ಈಗ ನಮ್ಮ ಮದುವೆ ವಿಷಯ ಯಾಕೆ ಅವ್ರ ಮುಂದೆ ಎಲ್ಲ ಯಾಕೆ ಹೇಳ್ತೀಯ? ನಡಿ ನಡಿ ಸುಮ್ಮನೆ. ಗೊತ್ತಾಗ್ಲಿ ನಿನ್ ಬಂಡವಾಳನು. ನೀನೇ ತಾನೆ ಕೇಳಿದ್ದು. ನೀನು ಹಿಂಗ್ ಸುಳ್ಳು ಹೇಳೋದು ಯಾವಾಗಿಂದ ಕಲ್ತ್ಕೊಂಡೆ ಅಂತಾನ. ಅದಕ್ಕೆ ನಿನ್ನಿಂದಾನೇ ನನಗೂ ಸುಳ್ಳು ಹೇಳೋ ಕಾಯಿಲೆ ಶುರುವಾಗಿರೋದು ಅಂತಾನ. ನನ್ನ ಮಕ್ಕಳ ಭವಿಷ್ಯಕ್ಕೆ ನಾನು ಸುಳ್ಳುನೂ ಹೇಳ್ತೀನಿ, ಮೋಸನೂ ಮಾಡ್ತೀನಿ. ಅದ್ರಾಗ ಏನು ತಪ್ಪೇನೂ ಇಲ್ಲ. ಸುಮ್ಮನೆ ನಡಿ, ನಾನು ಹೇಳಿದ ಕೆಲಸ ಮಾಡು ಅಷ್ಟೇನೆ. ಇವತ್ತೊಂದು ದಿವಸ ಇರು, ಬ್ಯಾಗಿಗೆಲ್ಲ ತಗೊಂಡು ಮಾಯ ನಿಮ್ ದೊಡ್ಡಮ್ಮರ ಊರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡು. ಫೋನ್ಗೇನು ಯಾರಿಗೂ ಮಾಡಕ್ಕೆ ಹೋಗ್ಬೇಡ. ಹಂಗ ಸರಿ ಅಮ್ಮ, ಆಯ್ತು. ಆದ್ರೆ ಅವ್ರಿಗೆ ಗೊತ್ತಾಗಬಾರ್ದು ನಾವು ಅಲ್ಲಿರೋ ವಿಷಯ. ಆಯ್ತಾಯ್ತು, ಗೊತ್ತಾಗಲ್ಲ ಬಿಡು. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಹರಿತಾ, ನೀನು ಅಷ್ಟೇನೆ. ಈ ಮಾಯ ಎಲ್ಗೋದ್ಲು ಅಂದ್ರೆ ಬೆಂಗಳೂರಾಗೆ ಅವ್ರ ಅಪ್ಪನ ಹತ್ರ ಹಾಸ್ಪಿಟ್ಲ್ ಆಗಿದ್ದಾಳೆ, ಅಲ್ಲೇ ನೋಡ್ಕೊಂಬಕ್ಕಿದ್ದಾಳೆ ಅಂತನ ಹೇಳ್ಬೇಕು. ಇನ್ ಗಂಡನ ಹತ್ರನು ಈ ವಿಷಯ ಹೇಳ್ಬೇಡ. ಹಂಗ ನೀವು ಅಷ್ಟೇ ಕಣ್ರಿ. ಅಲ್ಲಿ ಹೋದಾಗ ಫೋನ್ ಮಾಡೋದು ಯಾರಿಗಾದ್ರೂ ಅಥವಾ ಇಲ್ಲಿ ಊರಿಗೆ ಬರೋದು ಅಂತವೆಲ್ಲ ನಾ ಮಾಡಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಆಯಿತು ಬಿಡೆ, ನೀನು ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗುತ್ತಾ? ಸರಿ ಆಯಿತು. ನಾಳೆಗೆ ತಾನೇ ಹೋಗೋದು. ಇವಾಗ ಸದ್ಯಕ್ಕೆ ನಾನು ಇಲ್ಲೇ ಓಡಾಡ್ಕೊಂಬತ್ತೀನಿ. ಇವತ್ತಿನ ಬಂದಿದ್ದಾಳಲ್ವಾ, ಇವತ್ತೇನು ಬರಲ್ಲ ಅವರು. ನಾಳೆ ಬೆಳಗ್ಗೆ ಹೊರಟು ಬಿಡ್ರಿ. ಮಾಯಾ ಹೋಗಮ್ಮ, ನೀನು ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡು ಊಟ ಮಾಡಂಗಿದ್ರೆ ಊಟ ಮಾಡಿ ರೂಮ್ನಾಗ ಹೋಗಿ ರೆಸ್ಟ್ ತಕೋ ಹೋಗು. ನಾನು ಇಲ್ಲೇ ಡೈರಿ ಹತ್ರ ಹೋಗಿ ಹಾಲು ಎಷ್ಟು ಹಾಕಿದರೆ ಏನು ಎತ್ತ ಅಂತ ಎಲ್ಲ ಲೆಕ್ಕ ಮಾಡಿ ಬರ್ತೀನಿ. ಇನ್ನೇನು 2 ದಿವಸದಲ್ಲಿ 1ನೇ ತಾರೀಕು ಬರುತ್ತೆ, ದುಡ್ಡು ಇಸ್ಕೋಬೇಕು. ಸರಿ ಆಯ್ತಮ್ಮ. ಆಯ್ತಾ? ಇವಳಿಗೆ ಏನ್ ಕೇಳ್ತಾಳ ಅದನ್ನ ಮಾಡ್ಕೊಡು. ಬರ್ತೀನಿ ನಾನು. ಸರಿ ಅತ್ತೆ, ಆಯ್ತು. ಬಾ ಮಾಯ. ಏನ್ ಮಾಡ್ಕೊಡ್ಲಿ ಮಾಯ ನಿನ್ಗೆ? ನನಗೆ ಏನ್ ಮಾಡ್ಕೊಡ್ತೀಯ ಅಂದ್ರೆ ಮ್ಯಾಗಿ ಮಾಡ್ಕೊಡು. ನಾನು ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಸರಿ ಆಯ್ತು, ಮಾಡ್ಕೊಡ್ತೀನಿ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.